ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ. ಸ್ನೇಹಿತರೆ, ನಾವಿವತ್ತು ತುಮಕೂರು ರೌಂಡ್ ಆಗ್ತಾ ಇದ್ವಿ. ಇಲ್ಲಿ ನಮ್ಮ ಸ್ನೇಹಿತರ ಒಂದು ಮಾಹಿತಿಯ ಮೇರೆಗೆ ನಾನಿವತ್ತು ಯಾವುದಾದ್ರು ಹಿರೇಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ ಸ್ನೇಹಿತರೆ. ಹಿರೇಹಳ್ಳಿ ಗ್ರಾಮ ಕೈಗಾರಿಕಾ ಪ್ರದೇಶ. ಅಲ್ಲಿಂದ ನೀವು ಲೆಫ್ಟ್ ತಗೊಂಡು ಸೀದಾ ಒಳಗಡೆ ಹೋದರೆ ಬಸತಿ ಬೆಟ್ಟ ಅಂತ ಕರೀತಾರೆ, ಮತ್ತು ಮಂದಾರಗಿರಿ ಅಂತಂದು ಕರೀತಾರೆ ಅದಕ್ಕೆ. ಅಲ್ಲಿ ಒಂದು 81 ಅಡಿ ಎತ್ತರದ ಒಂದು ಪಿಂಜಿ ಆಕಾರದ ಒಂದು ದೇವಸ್ಥಾನ ಇದೆ. ಮತ್ತು ಹಾಗೆ ಸ್ನೇಹಿತರೆ, ಮಾನವ ನಿರ್ಮಿತ ಅರಳಿ ಮರ ಇದೆ. ಹೇಗಿದೆ ಅಂತಂದು ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತಂದು ಹೇಳ್ಬಿಟ್ಟು ನಾನು ತುಮಕೂರು ಜಿಲ್ಲೆಗೆ ಬಂದಿದ್ದೇನೆ ಸ್ನೇಹಿತರೆ. ಹಾಗಾದರೆ ಯಾರಾದರೂ ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರನ್ನ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋ ಜೊತೆಗೆ ಜಾಯ್ನ್ ಆಗಿ ಬನ್ನಿ, ಹೋಗೋಣ. ಸ್ನೇಹಿತರೆ, ಇಲ್ಲಿ ಮುಂದ್ಗಡೆ ಬಂದರೆ ನಮಗೆ ರೈಲ್ವೆ ಟ್ರ್ಯಾಕ್ ಬರುತ್ತೆ ಸ್ನೇಹಿತರೆ. ಅಲ್ಲಿ ನಾವಿವಾಗ ಹೋಗ್ತಾ ಇರೋದು ಮಂದಾರಗಿರಿ ಅಂತ ಹೇಳಿದ್ನಲ್ಲ, ನವಿಲು ಆಕಾರದಲ್ಲಿ ನಿರ್ಮಾಣ ಆದಂಥ 81 ಅಡಿ ಎತ್ತರದ ಒಂದು ದೇವಸ್ಥಾನ ಇದೆ. ಹಾಗೆ 12ನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ಒಂದು ದೇವಸ್ಥಾನಗಳಿದೆ 3. ಅದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಇವಾಗ ಹೋಗೋಣ. ಇಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ, ಅದನ್ನು ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಸ್ನೇಹಿತರೆ, ನಾವಿವತ್ತು ಬಸತಿ ಬೆಟ್ಟಕ್ಕೆ ಬಂದಿದ್ದೇವೆ. ಇವಾಗ ಜೈನರ ಒಂದು ಪವಿತ್ರವಾದಂಥ ಸ್ಥಳನೇ ಹೇಳ್ಬೋದು. 81 ಅಡಿ ಎತ್ತರದ ಪಿಂಜಿ ಆಕಾರದ ಒಂದು ದೇವಸ್ಥಾನ ಇದೆ. ಒಳಗಡೆ ಹೋಗೋಣ, ನೋಡ್ಕೊಂಬರೋಣ ಬನ್ನಿ. ಅಷ್ಟೇ ಅದರಲ್ಲಿ. ಸ್ನೇಹಿತರೆ, ನಾವು ಕ್ಯಾಮ್ರಾ ಅಲೌಡ್ ಇಲ್ಲ ಇಲ್ಲಿ, ಬಟ್ ಅದೇನಂದರೆ ಒಂದು ರಿಸಿಪ್ಟ್ ತೊಗೋಬೇಕು. 100 ರೂಪೀಸ್ ನಾವು ಪೇ ಮಾಡಿಬಿಟ್ಟು ರಿಸಿಪ್ಟ್ ತೊಗೊಂಡೋಗಿ ಒಳಗಡೆ ವಿಡಿಯೋ ಮಾಡ್ಕೋಬೋದು. ಹಾಗಾಗಿ ರಿಸಿಪ್ಟ್ ತೊಗೊತಾ ಇದ್ದೀನಿ ಇವಾಗ. ಸಿಗ್ನೇಚರಾ? ಜೈನರ ಒಂದು ಸ್ತಂಭ, ಇದು ಸ್ತಂಭ ತೋರಿಸಿಪ್ಪ. ಸ್ನೇಹಿತರೆ, ಅದು ಸ್ತಂಭ ನೋಡಿದ್ರಿ. ಮತ್ತು ಇಲ್ಲಿ ಬಂದು 2 ದ್ವಾರಪಾಲಕರ ಥರ ಆನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಎಲಿಫೆಂಟು ಆನೆ ಇದೆಲ್ಲ ಅದನ್ನು ನಿರ್ಮಾಣ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಮಹಾವೀರ ತೀರ್ಥಂಕರ ಒಂದು ಮೂರ್ತಿ ಇದೆ, ಬನ್ನಿ ಒಳಗಡೆ ಹೋಗಿ ನೋಡೋಣ. ಮತ್ತು ಇಲ್ಲೊಂದು ವಿಚಾರ ಏನಪ್ಪ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಇಲ್ಲಿ ಹುಲಿಗೆ ಹಸು ಹಾಲು ಕುಡಿತಾ ಇದೆ, ಹಸುಗೆ ಹಾಲು ಹುಲಿ ಕುಡಿತಾ ಇದೆ. ಅಂದರೆ ಆಗಿನ ಕಾಲದಲ್ಲಿ ಏನು ಅನ್ಕೊತಿದ್ರೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ಇದು ನೋಡೋಣ. ಇದರ ಸಂದೇಶ ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ. ಏನಂತ ಅಂದರೆ, ಆಗಿನ ಕಾಲದಲ್ಲಿ ಯಾವುದೇ ಶತ್ರು ಇದ್ರೂ ಮಕ್ಕಳ ವಿಚಾರದಲ್ಲಿ ಬಂದರೆ ಯಾವ ಥರ ಒಂದು ವರ್ತನೆ ಇತ್ತು ಪ್ರಾಣಿಗಳಲ್ಲೂ ಅನ್ನೋದಕ್ಕೆ ಇದು ಒಂದು ಸಂದೇಶ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ನೋಡಿ, ಹುಲಿ ಬಂದುಬಿಟ್ಟು ಕರುಗೆ ಹಾಲು ಕೊಡ್ತಾ ಇದೆ, ಅಲ್ಲಿ ಹಸು ಬಂದುಬಿಟ್ಟು ಹುಲಿ ಮರಿಗೆ ಹಾಲು ಕೊಡ್ತಾ ಇದೆ. ನೋಡಿ, ಎಂಥ ಒಂದು ಅದ್ಭುತವಾದಂಥ ಒಂದು ಸಂದೇಶ ಇಟ್ಟಿದ್ದಾರೆ ಇಲ್ಲಿ. ಒಂದು ಮೂರ್ತಿ ಇರೋ ಕಡೆ ಅಂತ ಸಂದೇಶ. ಇದು ನಾನು ಹೇಳಿದಂಗೆ ಮೂರ್ತಿ ನೋಡಿ ಸ್ನೇಹಿತರೆ, ಎಷ್ಟು ಅಮೋಘವಾಗಿ ಕೆತ್ತನೆ ಆಗಿರುವಂಥ ಒಂದು ಜೈನರ ಒಂದು ಇದೇನಿದು ಆಟ?
ಸ್ನೇಹಿತರೆ, ತೀರ್ಥಾಂಕರು ಅಂತಂದರೆ ಅದರಲ್ಲಿ ಯಾವ ಥರ ಅಂತಂದರೆ ಅವ್ರದ್ದು ಒಂದು ಲಾಂಛನ ಇರುತ್ತೆ. ಆ ಲಾಂಛನ ನೋಡಿಬಿಟ್ಟು ಅವರು ಯಾವ ತೀರ್ಥಾಂಕರು ಅಂದರೆ ಅಂತಂದು ಹೇಳ್ಬಿಟ್ಟು ಒಂದು ಗುರ್ತು ಮಾಡೋದಕ್ಕೆ ಅದು ಒಂದು ತೀರ್ಥಾಂಕರ ಒಂದು ಸಿಂಬಲ್ಲು ಸ್ನೇಹಿತರೆ. ಇದು ಮಹಾವೀರ ಚಂದ್ರನಾಥ ತೀರ್ಥಾಂಕರ ಒಂದು ಮೂರ್ತಿ ಸ್ನೇಹಿತರೆ. ಬನ್ನಿ. ಸ್ನೇಹಿತರೆ, ಜೈನರ ಒಂದು ಧರ್ಮದಲ್ಲಿ ಏನಪ್ಪ ಅಂತಂದರೆ ಅವ್ರದ್ದು ಪಿಂಜಿ ಆಕಾರದಲ್ಲಿ ಅವರು ಗಾಳಿ ಬೀಳ್ಸ್ಕೊಳಕ್ಕೆ ಒಂದು ವಸ್ತ್ರವನ್ನು ವಸ್ತುವನ್ನು ಯೂಸ್ ಮಾಡ್ತಾ ಇರ್ತಾರೆ. ಅಂದರೆ ಏನಪ್ಪ ಅಂದರೆ ಅವ್ರಿಗೆ ಏನಂದರೆ ಪ್ರಾಣಿ ಹಿಂಸೆ ಅವರಿಗೆ ಮಹಾಪಾಪ. ಒಂದು ಇರುವೆ ಆಗಲಿ ಒಂದು ಗೊದ್ದಾಗಲಿ ಏನಾದರೂ ಬಂದರೆ ಅದರಿಂದ ಅದನ್ನು ತಳ್ತಾ ಇರ್ತಾರೆ. ಆ ಒಂದು ಆಕಾರದಲ್ಲಿ ನಿರ್ಮಾಣವಾದಂಥ 81 ಅಡಿ ಎತ್ತರದ ಒಂದು ಪಿಂಜಿ ಆಕಾರದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ದಾಖಲೆ ಆಗಿರುವಂತಹ ಒಂದು ಮಂದಿರ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಅದನ್ನ ಇವಾಗ ಒಳಗಡೆ ಹೋಗೋಣ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಪಿಂಜಿ ಆಕಾರದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಮಂದಿರ. ಸ್ನೇಹಿತರೆ, ನಾವಿವಾಗ ಇದು ಪಾರ್ಕ್ ಥರ ನಿರ್ಮಾಣ ಮಾಡಿದ್ದಾರೆ. ನಾವಿವಾಗ ಅಲ್ಲಿ ಪಾರ್ಶ್ವನಾಥ ಅವರ ಒಂದು ಸ್ಟ್ಯಾಚು ನೋಡಿಕೊಂಡು ಆ ಕಡೆಯಿಂದ ಹಿಂಗೆ ಬಂದರೆ ನಿಮಗೆ ಪಾರ್ಕ್ ಸಿಗುತ್ತೆ. ಪಾರ್ಕ್ ಥರ ಬಂದರೆ ನಿಮಗೆ ಪಿಂಜಿ ಆಕಾರದಲ್ಲಿ ನಿರ್ಮಾಣವಾದಂತಹ 81 ಅಡಿ ಎತ್ತರದ ಒಂದು ಧ್ಯಾನ ಮಂದಿರ ಅಂತಂದು ಹೇಳ್ಬೋದು. ಅಲ್ಲಿಗೆ ನಾನು ಇವಾಗ ಹೋಗ್ತಾ ಇದ್ದೇನೆ ಸ್ನೇಹಿತರೆ. ಇದು 2011ರಲ್ಲಿ ಉದ್ಘಾಟನೆ ಆದಂತಹ ಪಿಂಜಿ ಆಕಾರದ ಒಂದು ಮಂದಿರ, ಅಂದರೆ ಧ್ಯಾನ ಮಂದಿರ ಅಂತಂದು ಹೇಳಿ ಕರೀತಾರೆ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ. ಸ್ನೇಹಿತರೆ, ದಿಗಂಬರರ ಜೈನ ಚಕ್ರವರ್ತಿ ಶಾಂತಿ ಸಾಗರ್ ಅವರ ಒಂದು ಮೂರ್ತಿ ಒಳಗಡೆ ಇದೆ. ಅವರ ಸವಿ ನೆನಪಿಗೋಸ್ಕರ ನಿರ್ಮಾಣವಾದಂತಹ ಪಿಂಜಿ ಆಕಾರದ 81 ಅಡಿ ಎತ್ತರದ ಒಂದು ಧ್ಯಾನ ಮಂದಿರ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಒಳಗಡೆ ಹೋಗೋಣ, ನೋಡ್ಕೊಂಬರೋಣ ಬನ್ನಿ. ನನಗೆ अभी खाली है कहाँ खाली है यार, इतना ಸ್ನೇಹಿತರೆ, ಮಹಾವೀರ ತೀರ್ಥಾಂಕರ ಮೂರ್ತಿ ಮತ್ತು 81 ಅಡಿ ಎತ್ತರದ ಪಿಂಜಿ ಆಕಾರದ ಒಂದು ಧ್ಯಾನ ಮಂದಿರ ಅದು ಮತ್ತೆ ನೋಡಿದ್ದಾಯಿತು. ನಾವಿವಾಗ ಬಸತಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಅಲ್ಲಿ ಮಾನವ ನಿರ್ಮಿತ ಅರಳಿ ಮರ ಇದೆ ಮತ್ತು 12ನೇ ಶತಮಾನದ ದೇವಸ್ಥಾನಗಳಿದೆ. ನೋಡ್ಕೊಂಬರೋಣ ಬನ್ನಿ. ಮೆಟ್ಟಲು ಇಲ್ಲಿಂದ ಸ್ಟಾರ್ಟು, ಹತ್ಕೊಂಡು ಹೋಗೋಣ ಬನ್ನಿ ಮೇಲಕ್ಕೆ. ಬೆಟ್ಟ ಹತ್ತಿ ಸುಸ್ತಾಗ್ಬಿಡುತ್ತೆ. ಅಲ್ಲಿ ನೋಡಿ ಸ್ನೇಹಿತರೆ, ಅದು ಪಿಂಜಿ ಯಾವ ಥರ ಇದೆ ಅಂತಂದೇಳಿ ಅಲ್ಲಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಮಕೂರಿನ ನಿಸರ್ಗದ ಮಡಿಲಲ್ಲಿ ಸುಂದರವಾಗಿ ನಿರ್ಮಾಣವಾದಂತಹ ಒಂದು ಪಿಂಜಿ. ಬನ್ನಿ ಬೆಟ್ಟ ಹತ್ತನ.
ಸ್ನೇಹಿತರೆ, ಬಸತಿ ಬೆಟ್ಟಕ್ಕೆ ಬಂದಿದ್ದೀವಿ. ಮೇಲೆ ಹೋಗೋಣ ಬನ್ನಿ. ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಬೇಕು. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ, ಹಾಗಾಗಿ ಮಹಾವೀರ ಬುದ್ಧ ಅವರ ಒಂದು ಸ್ಟ್ಯಾಚು, ಅದನ್ನು ಇವಾಗ ಅವರು ಬೋಧನೆ ಮಾಡುವಂಥದ್ದನ್ನ ಕುತ್ಕೊಂಡು ಕೇಳುವಂಥ ಪ್ರಜೆಗಳ ಒಂದು ಭಂಗಿ ಅಂತಂದೇ ಹೇಳ್ಬೋದು. ತುಂಬ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಮತ್ತು ಮಾನವ ನಿರ್ಮಿತ ಅರಳಿ ಮರ ಅಂತ ಹೇಳಿದ್ನಲ್ಲ ಸ್ನೇಹಿತರೆ, ಇದೆ ನೋಡಿ ಎಷ್ಟು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಮಾನವ ನಿರ್ಮಿತ ಅರಳಿ ಮರ. ಬುದ್ಧ 4 ಕಡೆನೂ 4 ದಿಕ್ಕಲ್ಲಿ ಇದ್ದಾರೆ. ಹಾಗಾಗಿ ಜನಗಳು ಸುತ್ತಲೂ ಕುತ್ಕೊಂಡು ಅವರ ಹಿತವಚನವನ್ನು ಕೇಳಲಿಕ್ಕೆ ಇರುವಂಥ ಒಂದು ಪ್ರಜೆಗಳು ಕುತ್ಕೊಂಡಿರುವಂಥದ್ದು. ಹೌದು, ಅದೇ ಮಹಾವೀರ ಜೈನರದಲ್ವಾ. ಒಂದು ಪ್ರತಿಮೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಮತ್ತು ಜೈನರ ಒಂದು ತೀರ್ಥಂಕರ ಅವರ ಕೈಯಲ್ಲಿ ಎನಿ ಟೈಮು ಪಿಂಜಿಯನ್ನು ಆಕಾರದಲ್ಲಿ ಇರುತ್ತಲ್ಲ ಸ್ನೇಹಿತರೆ, ಅದೇ ನೋಡಿ ಸ್ನೇಹಿತರೆ, ಆ ಪಿಂಜಿಯ ಆಕಾರ ಬಂದುಬಿಟ್ಟು ಅಲ್ಲಿ ನಿರ್ಮಾಣವಾಗಿದೆಯಲ್ಲ ಪಿಂಜಿಯ ಆಕಾರದ್ದು, ಅದೇ ಅವರ ಕೈಯಲ್ಲಿರುವಂತಹ ಒಂದು ಅವರೇನೆಂದರೆ ಆ ಪ್ರಾಣಿ ಹಿಂಸೆ ಅವರದಲ್ಲಿ ಮಹಾಪಾಪ ಅಂತ ಹೇಳ್ತಾರೆ. ಅದನ್ನು ಪ್ರಾಣಿ ಯಾವುದಾದ್ರೂ ಬಂದ್ರೂ ಅವರು ಸಾಯಿಸಿದ್ದಿಲ್ಲ, ಹಿಂಗೆ ತಳ್ತಾ ಇದ್ರು. ಹಾಗಾಗಿ ಅದನ್ನು ಉಪಯೋಗಿಸಿದ್ರು. ಮತ್ತು ಗಾಳಿ ಬಂದಾಗ ಬೀಸ್ಕೊತಿದ್ರು, ಅದನ್ನು ಉಪಯೋಗಿಸಿದ್ರು. ಆ ಒಂದು ನೆನಪಿಗೋಸ್ಕರನೇ ಅಲ್ಲಿ ಕಟ್ಟಿರುವಂತಹ ಒಂದು ಪಿಂಜಿಯ ಆಕಾರದ ಜ್ಞಾನ ಮಂದಿರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಬನ್ನಿ, ಇಲ್ಲಿ ತೀರ್ಥಂಕರ ಒಂದು ಪ್ರತಿಮೆಗಳಿದೆ. ಎಷ್ಟು ಡಿಸೈನಾಗಿ ಮಾಡಿದೆ ನೋಡಿ. ಸ್ನೇಹಿತರೆ, 12ನೇ ಶತಮಾನದ ಪಾರ್ಶ್ವ ಚಂದ್ರನಾಥ ತೀರ್ಥಂಕರ ಅವರ ಒಂದು ದೇವಸ್ಥಾನ ಇದು. ಒಳಗಡೆ ಹೋಗೋಣ. ಮತ್ತು ಅಲ್ಲಿ ಒಂದು ಶಾಸನ ಇದೆ 12ನೇ ಶತಮಾನದ್ದು, ನೋಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇದು ಬಂದು 12ನೇ ಶತಮಾನದಲ್ಲಿ ಇರುವಂಥ ಒಂದು ಶಾಸನ ಇಲ್ಲಿ ಇಟ್ಟಿದ್ದಾರೆ ಸಂರಕ್ಷಣೆ ಮಾಡಿಬಿಟ್ಟು. ಬನ್ನಿ. ಸ್ಕಂದ ಜೀನವಾಣಿ ಅಂತಂದು ಹೇಳಿ ಸರ್ ಇದು. ಓಕೆ ಸ್ನೇಹಿತರೆ, ಇದು ಜೀನವಾಣಿ ಅಂತಂದು ಹೇಳಿ ಕರೀತಾರೆ. ಬನ್ನಿ. ಪರಮಾಂಜನೇಯ ಜೀನವಾಣಿ ಅಂತಂದು ಹೇಳಿ ಕರೀತಾರೆ ನೋಡಿ ಸ್ನೇಹಿತರೆ, ಅಲ್ಲಿದೆ ಅವರ ಇದರಲ್ಲಿ. ಓಕೆ, ಸ್ನೇಹಿತರೆ, ಇದು ಚಂದ್ರನಾಥ ತೀರ್ಥಂಕರ ಒಂದು ದೇವಸ್ಥಾನ. ಇದು ಯಾವ ತೀರ್ಥಂಕರು ಅಂತ ನನಗೆ ಅಷ್ಟು ನಿಖರವಾಗಿ ಗೊತ್ತಿಲ್ಲ ಸ್ನೇಹಿತರೆ. ಬನ್ನಿ ನೋಡಿ, ತಲೆಯ ಮೇಲೆ ಹೆಡೆ ಇದೆ.
ನೋಡಿ ಸ್ನೇಹಿತರೆ, ಪಾರ್ಶ್ವನಾಥ ತೀರ್ಥಂಕರ ಒಂದು ಸನ್ನಿಧಿ ಇಲ್ಲಿದೆ. 12ನೇ ಶತಮಾನದಲ್ಲಿ ಅವರು ಇಲ್ಲಿ ಇದ್ದಂತಹ ಒಂದು ಮಾಡಿದಂತಹ ಒಂದು ಕಾರ್ಯಕ್ಕೆ ಅವರ ನೆನಪಿಗೋಸ್ಕರ ಇರುವಂತಹ ಒಂದು ದೇವಸ್ಥಾನ. ನೋಡಿ ಎಷ್ಟು ಸುಂದರವಾಗಿ ಮೇಲುಗಡೆ ಎಲ್ಲ ಕೆತ್ತನೆ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಹೇಗಿದೆ ಕೆತ್ತನೆ ಎಲ್ಲ ಮೇಲುಗಡೆ. ಮತ್ತು ಅವರದ್ದು ಒಂದು ತೀರ್ಥಂಕರ ಒಂದು ಪ್ರತಿಮೆ ಒಳಗಡೆ ಇದೆ. ಸ್ನೇಹಿತರೆ, ಹೇಳಬೇಕಂದ್ರೆ ಇದರಲ್ಲಿ ತೀರ್ಥಂಕರಲ್ಲಿ ಅಂದರೆ ನಾವು ಜೈನ ಧರ್ಮದಲ್ಲಿ 2 ಪಂಗಡಗಳಾಗಿ ನೋಡ್ತೀವಿ ಸ್ನೇಹಿತರೆ. ಒಂದು ದಿಗಂಬರರು ಮತ್ತು ಶ್ವೇತಾಂಬರರು ಅಂತಂದು ಹೇಳಿಬಿಟ್ಟು, ನಾವು ಶ್ವೇತಾಂಬರರನ್ನ ಬಿಳಿ ಬಟ್ಟೆಯಿಂದ ಗುರ್ತಿಡಿತೀವಿ ಮತ್ತು ದಿಗಂಬರರನ್ನ ಬಟ್ಟೆ ಇಲ್ಲದೇ ಗುರ್ತಿಡಿತೀವಿ. ಹಾಗಾಗಿ ಇವ್ರನ್ನ 2 ಪಂಗಡಗಳಾಗಿ ನಾವು ನೋಡ್ತೀವಿ ಸ್ನೇಹಿತರೆ ನಾವು ಜೈನ ಧರ್ಮದಲ್ಲಿ. ಬನ್ನಿ, ಇದು 12ನೇ ಶತಮಾನದ ದೇವಸ್ಥಾನ ನೋಡಿದ್ದೀವಿ. ಸ್ನೇಹಿತರೆ, 12ನೇ ಶತಮಾನದ ಒಂದು ಲಿಂಗದಲ್ಲಿ ಇದು ನಿರ್ಮಾಣವಾಗಿದ್ದು, ಮತ್ತು ಇಲ್ಲಿ ಪಾದಿಕೆಗಳಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಪಾದ ಅಂತ ಹೇಳ್ತಾರೆ, ಪಾದಿಕೆಗಳು ನೋಡಿ ಅಲ್ಲಿದೆ. ಅದನ್ನು ಬಂದು ಪೂಜೆ ಮಾಡ್ತಾರೆ. ಸ್ನೇಹಿತರೆ, ನೋಡಿದ್ರಲ್ಲ 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಒಂದು ಚಂದ್ರನಾಥ ಮತ್ತು ತೀರ್ಥಂಕರ ಅವರ ಒಂದು ದೇವಸ್ಥಾನಗಳು ಬೆಟ್ಟದ ಮೇಲಿದೆ. ಬಸತಿ ಬೆಟ್ಟ ಅಂತ ಹೇಳ್ತಾರೆ, ಮತ್ತು ಮಂದಾರಗಿರಿ ಬೆಟ್ಟ ಅಂತಂದು ಕರೀತಾರೆ. ಮತ್ತು ಮಾನವ ನಿರ್ಮಿತ ಅರಳಿ ಮರ ಮತ್ತು ಪಿಂಜಿ ಆಕಾರದ 81 ಅಡಿ ಎತ್ತರದ ಒಂದು ಧ್ಯಾನ ಮಂದಿರ ಮತ್ತು ತೀರ್ಥಂಕರ ಒಂದು ಗೋಪುರ ಮತ್ತು ಅದೆಲ್ಲ ನೋಡಿದ್ದೀರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಯಾವುದೇ ಒಂದು ತೀರ್ಥಂಕರನ ನಾವು ಗುರ್ತಿಡಿಬೇಕು ಅಂತಂದರೆ ಅವರಿಗೆ ಒಂದು ಸಿಂಬಲ್ ಇರುತ್ತೆ ನೋಡಿ. ಇಲ್ಲಿ ಚಂದ್ರ ಆಕಾರದಲ್ಲಿರುವಂತಹ ಒಂದು ಇದು ಈ ಥರದ್ದು ಮತ್ತು ಈ ಥರದ್ದೆಲ್ಲ ಒಂದು ಅವರಿಗೆ ಸಿಂಬಲ್ ಇರುತ್ತೆ. ಅದನ್ನು ನೋಡಿಬಿಟ್ಟು ಅವರು ಈ ತೀರ್ಥಂಕರ ಅಂತ ಹೇಳ್ಬಿಟ್ಟು ಗುರುತಿಸ್ತಾರೆ ಸ್ನೇಹಿತರೆ. ನೋಡಿ ಈ ಕಡೆ ಸುತ್ತಲೂ ಇದೆ, ಇಲ್ಲಿ ಆನೆಯ ಆಕಾರದ್ದೊಂದು ಮತ್ತು ಬೇರೆ ಬೇರೆ ಒಂದು ಅವರಿಗೊಂದು ತೀರ್ಥಂಕರ ಅಂತ ಹೇಳ್ಬಿಟ್ಟು ಗುರ್ತಿಡಿಬೇಕಂತಂದರೆ ಈ ಥರದ ಒಂದು ಸಿಂಬಲ್ಗಳಿರುತ್ತೆ. ಅವರು 108 ತೀರ್ಥಂಕರ ಇರ್ತಾರೆ. ಅವ್ರನ್ನ ಹೆಂಗೆ ಗುರ್ತಿಡಿಬೇಕಂತಂದರೆ ಈ ಸಿಂಬಲ್ಗಳ ಮೂಲಕನೇ ಅವ್ರನ್ನ ಗುರುತಿಸ್ತಾರೆ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತ ಮುಂದಿನ ವಿಡಿಯೋದಲ್ಲಿ ಇದೇ ಥರದ ರೋಚಕವಾದಂಥ ಒಂದು ವಿಡಿಯೋನ ತೊಗೊಂಬರ್ತೀನಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.